ಆವಾಗಿಂದ ಇದರ ಹೊಟ್ಟೆ ನೋವ್ತಾ ಇದೆಯಂತೆ. ಅರೇ ಚಂಪಾ ಅಕ್ಕ, ನನಗ್ ಚೆನ್ನಾಗ್ ಗೊತ್ತು ಮಗು ನರ್ಲಾಡ್ತಿದ್ರೆ ತಾಯಿ ಕೈಯಲ್ಲಿ ನೋಡಕ್ಕಾಗಲ್ಲ ಅಂತ. ಒಂದ್ ನಿಮಿಷ ಇರಿ, ನಾನ್ ಈಗ್ಲೇ ನೋಡ್ತೀನಿ ಹಂಗಂತೇಳಿ ರಿಂಕಿ ಅಲ್ಲಿಂದ ಹೋಗ್ಬಿಡುತ್ತೆ. ಸ್ವಲ್ಪ ತಾದ್ಮೇಲೆ ಅದರ ಬಾಯಲ್ಲಿ 3 ಹಸಿರು ಎಲೆಗಳನ್ನ ಎತ್ಕೊಂಡ್ ಬರುತ್ತೆ. ತಗೋ ಮಗನೇ, ನೀನು ಈ ಎಲೆಯನ್ನು ತಿನ್ನು. ಇದನ್ ತಿಂದ್ರೆ ನಿನ್ನ ಹೊಟ್ಟೆ ನೋವು ಮಾಯ ಆಗ್ಬಿಡುತ್ತೆ. ಹಂಗಂತೇಳಿ ರಿಂಕು ಆ ಮಗುಗೆ ಆ 3 ಎಲೆಗಳನ್ನು ಕೊಡುತ್ತೆ. ಆ ಮಗು ಕೂಡ ತಿನ್ನುತ್ತೆ. ಅಳಿಲಿನ ಮಗು ಹೇಳುತ್ತೆ, ಅಮ್ಮ ಇದು ತುಂಬಾನೇ ಕಹಿಯಾಗಿದೆ. ತುಂಬಾನೇ ನೋವು ಜಾಸ್ತಿ ಇದ್ದ ಕಾರಣದಿಂದ ಅದು ಕಹಿ ಇದ್ರೂ ಕೂಡ ಪಾಪ ಅವನು ತಿನ್ಬಿಡ್ತಾನೆ. ಸ್ವಲ್ಪ ಹೊತ್ತಲ್ಲೇ ಅವನ ಹೊಟ್ಟೆ ನೋವು ಮಾಯ ಆಗ್ಬಿಡುತ್ತೆ. ಅರೆ ವಾ ಮಮ್ಮಿ, ನನಗಿವಾಗ ನಿಜವಾಗ್ಲೂ ನೋವೇ ಇಲ್ಲ. ಥ್ಯಾಂಕ್ ಯು ರಿಂಕಿ ಆಂಟಿ. ಈ ಮಮ್ಮಿ ಯಾವಾಗ ತಿಳ್ಕೋತಾರೋ ಏನೋ, ಸುಮ್ನೆ ಟೈಮ್ ವೇಸ್ಟ್ ಮಾಡಿ ಈ ತರ ಬೇರೆಯವ್ರಿಗೆ ಸಹಾಯ ಮಾಡಿದ್ರೆ ಮಮ್ಮಿಗೆ ಏನ್ ಸಿಗುತ್ತೆ? ಮಾರನೇ ದಿನ ಮೀನು ಸುತ್ತಾಡಕ್ ಹೋಗತ್ತೆ. ಆಗ ಒಂದ್ ಮರದ ಮೇಲೆ ಕುತ್ಕೊಂಡು ಯೋಚನೆ ಮಾಡುತ್ತೆ. ಆ ರಹಸ್ಯವಾದ ಕಾಡಿನ ಕಡೆ ನಮ್ಮ ಕಾಡಿನವರು ಯಾಕೆ ಯಾರೂ ಹೋಗ್ತಾ ಇಲ್ಲ? ಯಾಕೊಂದ್ಸಲ ನಾನು ಹೋಗಿ ನೋಡ್ಬಾರ್ದು?